ಸೊ ಗೈಸ್ ಇವತ್ತು ನವೀನ್ದು ರಿಸೆಪ್ಷನ್, ಅದಕ್ಕೆ ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿ ಹೋಗಿ ಲಗ್ನ ಕಟ್ಸೋ ಶಾಸ್ತ್ರ ಇರುತ್ತೆ, ಅದನ್ನ ಮುಗಿಸ್ಕೊಂಡು ಬಂದು ರಿಸೆಪ್ಷನ್ಗೆ ರೆಡಿ ಆಗೋದು. ಸೊ ಇದು ನಂದು ರಿಸೆಪ್ಷನ್ದು ಔಟ್ಫಿಟ್. ಇದು ಮುಹೂರ್ತಮ್ಗೆ ಅಂತ ತಗೊಂಡಿರೋದು. ಈಗ ಮೋಸ್ಟ್ ಟ್ರೆಂಡಿಂಗ್ ಆಗಿತ್ತಲ್ಲ ಸ್ಯಾರಿ, ಅದು ತಗೊಂಡಿದ್ದು ಆರೆಂಜ್ ವಿತ್ ವೈನ್ ಕಲರ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ಸೊ ಈ ಥರ ಸಿಂಪಲ್ ಆಗಿ ವರ್ಕ್ ಮಾಡಿಸಿ. ಮತ್ತೆ ಇದು ಬಂದ್ಬಿಟ್ಟು ಮುಹೂರ್ತದ್ದು. ಇದಕ್ಕೆ ನೆಟ್ ಕೊಡಿಸ್ಬಿಟ್ಟು ಸ್ಲೀವ್ಸ್ಗೆ ಸ್ಯಾರಿ ಕಲರ್ದು ನೆಟ್ ಹಾಕಿಸಿ ಸ್ಲೀವ್ಸ್ಗೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ಮತ್ತು ಇದು ಬ್ಯಾಕ್ ಸೈಡ್. ಮುಹೂರ್ತಮ್ಗೆ ಕ್ರೀಮ್ ವಿತ್ ಯಾವುದಾದ್ರೂ ಕಾಂಬಿನೇಷನ್ ಅಂತ ಅಂದ್ಕೊಂಡಿದ್ದೆ. ನೋಡೋಣ, ನನ್ನ ಪರ್ಲ್ ಚೈನ್ ಮ್ಯಾಚಿಂಗ್ ಆಗಿ ಸ್ಯಾರಿ ಸಿಕ್ತು. ಸೊ ದೀಸ್ ಆರ್ ಮೈ ಔಟ್ಫಿಟ್ಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಓ ಮೈ ಗಾಡ್, ಈ ಲೈನಲ್ಲಿ ಎಷ್ಟು ದಿನ ಆಯಿತು. ಇಟ್ಸ್ ಬೀನ್ ಆಲ್ಮೋಸ್ಟ್ 15 days ನಾನು ವ್ಲಾಗ್ ಮಾಡಿ. ಆ್ಯಂಡ್ ಡ್ಯೂ ಟು ಸಮ್ ಅನ್ಫಾರ್ಚುನೇಟ್ ಇಶ್ಯೂಸ್ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಯಾ, ಐ ಮಿಸ್ಡ್ ಯು ಗೈಸ್ ಅ ಲಾಟ್. ಆ್ಯಂಡ್ ನೀವು ಕೂಡ ಅಷ್ಟೇ ನನ್ನ ಮಿಸ್ ಮಾಡ್ಕೊಂಡಿರ್ತೀರಾ. ಸೊ ಇವತ್ತು ಬಂದ್ಬಿಟ್ಟು ನವೀನ್ದು ಎಂಗೇಜ್ಮೆಂಟ್ ಸಾರಿ ಇವತ್ತು ಬಂದ್ಬಿಟ್ಟು ನವೀನ್ದು ನಿತಿನ್ ಬರ್ತೈತೆ, ಎಂಗೇಜ್ಮೆಂಟ್ ಬರ್ತೈತೆ. ಸೊ ಇವತ್ತು ಬಂದ್ಬಿಟ್ಟು ನವೀನ್ದು ರಿಸೆಪ್ಷನ್ ಇದೆ. ಆ್ಯಂಡ್ ನಾಳೆ ಬಂದ್ಬಿಟ್ಟು ಮದುವೆ ಮುಹೂರ್ತ. ಸೊ ಯಾ, ಮದುವೆ ಮನೆಯಲ್ಲಿ ಓಡಾಡಿದ್ದು ಎಲ್ಲ ತುಂಬಾ ಎಲ್ಲ ಇತ್ತು. ಸೊ ಅದೆಲ್ಲ ಬಂದ್ಬಿಟ್ಟು ವೀಡಿಯೋಸ್ ಏನು ಮಾಡ್ಕೊಳಕ್ಕಾಗಿಲ್ಲ. ಒಂದು ಸ್ವಲ್ಪ ಎಲ್ಲ ಮಾಡಿರೋದು ಇರುತ್ತೆ ಅನ್ಸುತ್ತೆ. ಸೊ ಅದೆಲ್ಲ ಹಾಕಿರ್ತೀನಿ ಆಲ್ರೆಡಿ ನಿಮ್ಮೆಲ್ಲರಿಗೂ. ಇವತ್ತು ಬಂದ್ಬಿಟ್ಟು ರಿಸೆಪ್ಷನ್ ಬ್ಲಾಗ್ ಆಗಿರುತ್ತೆ. ಸೊ ರಿಸೆಪ್ಷನ್, ಮದುವೆ, ಹುಡುಗಿ ಎಲ್ಲ ಹೆಂಗಿರ್ತಾರೆ, ಮತ್ತು ನಾವೆಲ್ಲರೂ ಹೋಗ್ತಿದ್ದೀವಿ. ಸೊ ಹೆಂಗಿರುತ್ತೆ ಇವತ್ತು ರಿಸೆಪ್ಷನ್ ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಆಲ್ ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಸ್ಫೂರ್ತಿ ವ್ಲಾಗ್ಸ್. ಸೊ ಇವಾಗ ನಾನು ಫುಲ್ ರೆಡಿ ಆಗಿದ್ದೀನಿ. ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದೀನಿ. ಬ್ಯೂಟಿಫುಲ್ ಆಗಿ ಪ್ರಿಟಿ ಆಗಿದ್ದೀನಾ? ಸೂಪರ್ ಆಗಿದ್ದೀನಂತೆ. ಸೊ ಬಾಯ್ ಬಿಡ್ಲ ಅವ್ರಿಗೆ, ಅವರು ಮಾತಾಡಲ್ಲ. ಸೂಪರ್ ಆಗೈತೆ, ಸೂಪರ್ ಆಗೈತೆ. ಸೊ ಚೆನ್ನಾಗಿದ್ದೀನಿ ನಾನು. ಟುಡೇ ನನ್ನ ಇಷ್ಟು ಚೆನ್ನಾಗಿ ಡೆವಲಪ್ ಮಾಡಿರೋದು ಬಂದ್ಬಿಟ್ಟು ಗಾನವಿ ಅಕ್ಕ, ಗಾನವಿ ಅವರು. ಮತ್ತೆ ನಾನು ಹೇರ್ ಸ್ಟೈಲ್ ಮಾಡಿರೋದು ದೀಪ್ತಿ ಅಕ್ಕ. ಸೊ ಅವರಿಬ್ರು ಎಷ್ಟು ಸ್ವೀಟ್. ಸೊ ಅವರಿಬ್ರು ಬಂದ್ಬಿಟ್ಟು ತುಂಬ ಚೆನ್ನಾಗಿ ನನ್ನ ರೆಡಿ ಮಾಡಿಸ್ಬಿಟ್ಟು ಹೊರಟ್ರು. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಸೊ ಇವತ್ತು ಯಾರ್ಯಾರು ಹೆಂಗೆಲ್ಲ ಇರ್ತಾರೆ ಅದನ್ನ ಈ ಬ್ಲಾಗಲ್ಲಿ ನೋಡ್ತೀರಾ ಗೈಸ್. ದಟ್ಸ್ ಇಟ್. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ಬ್ಲಾಗ್. ಖುಷಿ ಆಗ್ತಾ ಇದೆ ನನಗೆ. ಟಡಾ, ಈ ಕಡೆ ಬಾ, ಈ ಕಡೆ ಬಾ. ಹಾಂ, ಅಲ್ಲಿ ಬಾ. ನೋಡಿ ಗೈಸ್, ನಮ್ಮ ನಿತಿನ್ ನೋಡಿ ಗೈಸ್, ಇವತ್ತು ನಾನು ನಿತಿನ್ ಇಬ್ಬರು ಮ್ಯಾಚಿಂಗ್ ಬ್ಲ್ಯಾಕ್ ಹಾಕೊಂಡಿದ್ದೀವಿ ನೈಟ್ ರಿಸೆಪ್ಷನ್ಗೆ. ಎಕ್ಸೈಟೆಡಾ ನೀನು ನವೀನ್ ಮದುವೆ ನೋಡೋಕ್ಕೆ? ಒಂಚೂರು ಎಕ್ಸೈಟೆಡ್ ತಾನೆ? ಜಾಸ್ತಿ ಎಕ್ಸೈಟೆಡ್ ಆಗಿದ್ದಿದ್ದು ಜಮ್ನ ಮದುವೆಗೆ ತಾನೆ? ಸೊ ಯಾ, ದಿಸ್ ಇಸ್ ಹೌ ಹಿ ಈಸ್ ಗಾಟ್ ರೆಡಿ. ಇದು ಬ್ಯೂಟಿಫುಲ್ ಆಗೈತೆ ನಿತಿನ್ದು ಸೂಟಿದ್ದು ಡೀಟೇಲ್. ಇರು ವಾವ್, ನಿತಿನೇ ಹೋಗಿ ತಗೊಂಬಂದಿರೋದು ಗೈಸ್. ಬೋ ಯಾಕೆ ಹಾಕೊಂಡಿಲ್ಲ ನಿತಿನ? ಯಾಕೆ ಹಾಕೊಂಡಿಲ್ಲ? ಜೋಬಲ್ ಆಯ್ತಾ? ಆಮೇಲೆ ಬೋ ಎಲ್ಲ ಹಾಕೊಂಡು ರೆಡಿ ಆಗ್ತಾನೆ. ನಮ್ಮ ಸೋನು ಪಾಪು ಅಲ್ಲಿ ಸ್ನ್ಯಾಕ್ಸ್ ತಿನ್ಕೊಂಡವ್ರೆ. ದೆನ್ ವಿಲ್ ಗೆಟ್ ರೆಡಿ. ಬಾಯ್ ಕಡೆ. ನನ್ನ ತಮ್ಮ ಥರ ಇಲ್ಲ, ಅಣ್ಣ ಥರ. ಅಣ್ಣನೇ ಅಣ್ಣ ಇವಾಗ ಮದುವೆ ಆಗ್ತಾ ಇರೋದು. ಇವಾಗ ಇಬ್ಬರು ಬ್ಲ್ಯಾಕ್. ನಾವು ಲಾಸ್ಟ್ ಟೈಮ್ ಜಮ್ನ ಮದುವೆಗೂ ರೆಡ್ ವೈನ್ ಕಲರ್ ಅಂದರೆ ಸಿಮಿಲರ್ ಶೇಡ್. ಇವಾಗ ಬ್ಲ್ಯಾಕ್ ಹಾಕೊಂಡು ರೆಡಿ ಆಗಿದ್ದೀವಿ. ಚೆನ್ನಾಗಿದ್ದೀರಾ? ನೀನು ಈಗ ಅಲ್ಲಾಡಿದ್ರೆ ಯಾರು ಗೆಲ್ಸ್ತಿದ್ದೆ? ನಮ್ಮ ನಿತಿನ್ ಚೆನ್ನಾಗಿ ಕಾಣಿಸ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಮಮ್ಮಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಇವತ್ತು ನಮ್ಮ ಮಮ್ಮಿನ ಹೇರ್ ಸ್ಟೈಲ್ ಮತ್ತು ಮೇಕಪ್ ಮಾಡಿರೋದು ಶೀಲಾ ಆಂಟಿ. ನಮ್ಮ ಮಮ್ಮಿಗೆ ರೀಸೆಂಟ್ ಟೈಮ್ಸಲ್ಲಿ ಅವರೇ ಮೇಕಪ್ ಮತ್ತು ಹೇರ್ ಸ್ಟೈಲ್, ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡ್ತಿರೋದು. ಸರಿ ಬಾಯ್ಲಿ. ರೆಡಿ ಫಾರ್ ರಿಸೆಪ್ಷನ್. ಹೌದಾ? ಚೆನ್ನಾಗಿ look who is this pretty woman. Guys, beautiful ಆಗೈತೆ ನಿಮ್ಮ ಔಟ್ಫಿಟ್. ನಿಮ್ಮ ಮೇಕಪ್ ಕೂಡ ತುಂಬ ಚೆನ್ನಾಗಿದೆ ಮೇಡಮ್. ನೀವು ಚೆನ್ನಾಗಿ ಗಿಲಿ ಅಂತ ಮಿಂಚ್ತಾ ಇದ್ದೀರಾ. ಬ್ಯೂಟಿಫುಲ್ ಆಗವಳೆ. ಆ್ಯಂಡ್ ಇದು ನೋಡಿ ಗೈಸ್, ಏನೋ ನೋಡು ನನ್ನ ಫೋನು, ಅದಕ್ಕೆ ನನ್ನ ಫೋಟೋ. ಸರಿ ಬಾಯ್ ಶಿಖಾ, ವಿಡಿಯೋ ಮಾಡ್ತೀನಿ. ಬಾರೆ
reached the chowdhury. Hi Akshita. Hi auntie. Hi ma. Hi. Tosha? Customized. ಹೌದು. Hi ಚಿಕ್ಕಮ್ಮ. ಸರಿ. ಇನ್ನು ಮುಂದೆ ಕುತ್ಕೊಂಡ್ಬಿಡಮ್ಮ. ಹೋಗು. ಸ್ಕೂಟಿ ಅಲ್ಲಿ ಕುತ್ಕೊಂಡ್ಬಿಡಿ. ನೋಡಮ್ಮ ತಿರ್ಗಮ್ಮ. ಅಲ್ಲೋರು ಬರ್ತಾವ್ರು ಒಳಗಡೆ. ಹಾಯ್ ಅಣ್ಣ. ಯಾರು ನೆಕ್ಸ್ಟ್ ನಾನು 10 ವರ್ಷ ಅಂತೆ. ಚಿಚ್ಚಾ
ಫುಲ್ ಫ್ಯಾಮಿಲಿ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನಾವು ಎಲ್ಲರೂ ಕೂಡ. ಆ್ಯಂಡ್ ಅದಾದಮೇಲೆ ಫ್ಯಾಮಿಲಿ ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಗೆಸ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು, ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ಕೂಡ. ನಾನು ಸಮೇತ ಅವ್ರ ಜೊತೆ ಊಟ ಮಾಡ್ತಾ ಇದ್ದೀನಿ ಗೈಸ್. ಲೇಟಾಗಿ ಬಂದಿಲ್ಲ ಗೈಸ್, ಅದಕ್ಕೆ ನಾನು ಹಿಂದಿ ಜೊತೆ ಊಟ ಮಾಡೋಕ್ಕೆ ಹೋಗಿಲ್ಲ. ಬಂದವ್ರ ಜೊತೆ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗ್ಬಿಟ್ಟು ಊಟಕ್ಕೆ ಬಿಟ್ಟು ನಮ್ಮ ಮನೆ ಅಲ್ಲಿಂದ ಆ ಮೂಲೆಯಿಂದ ಈ ಮೂಲೆಗೆ ಬಂದಿದ್ದಾರೆ. ಈ ಮೂಲೆ ಗಂಟ ಬಂದಿದ್ದಾರೆ. ಶೀಲಾ ಆಂಟಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ರು. ವೆಲ್ಕಮ್. ಹಾಯ್ ಬಾಯ್ಸ್. Hi. What's up? ನಥಿಂಗ್ ಮಾ. How's your YouTube channel? ಅದೇ ಇಲ್ಲೇ ಆಯ್ತಲ್ಲ, ಚೆನ್ನಾಗೈತೆ. ಇಲ್ಲ ಹಾಕ್ತೀನಿ, ಜಾಸ್ತಿ ಮಾತಾಡ್ತಾರಲ್ಲ. ಮತ್ತೆ ಅಂಕಲ್ ನೀವು ಹೇಳಿ. ಹಾಯ್ ಡಾಕ್ಟರ್. ಹಾಕ್ತೀನಿ. ನೋಡಮ್ಮ ಹಿಂಗೆ. We all are so tired. ಇಲ್ಲ ನಿಮ್ದೆ ತೆಗಿತಾ ಇದ್ದೆ. ಚಿಕ್ಕಮ್ಮ ಅಷ್ಟೇ. ಹಾಯ್. ನಮ್ಮ ಚಿಕ್ಕಮ್ಮ ನೋಡಿ. ನೋಡ್ತೀಯಾ? ಆಯ್ತು, ನೀನು ಹಾಯ್ ಅನ್ನು. ಹಾಯ್ ಅನ್ನು ಅನ್ನ. ಹಾಯ್ ಅಂತ ಆಂಟಿ ನೀವು ಹಾಯ್ ಅನ್ನಿ. ಸಹನಾ ಎಷ್ಟಿದೆ ಚಾರ್ಜರ್? ಚಾರ್ಜ್ ಇದೆ 10. ಇವರು ಅರವಿಂದ್ ಅಣ್ಣ, ಇವರು ನಮ್ಮ ಚಿಕ್ಕ, ಅವರು ನಮ್ಮ ಚಿಕ್ಕ ಫ್ರೆಂಡ್.
ನನ್ನ ತಂಗಿದು ಬರ್ಡೇ ಇವತ್ತು. ನಾನೇ ಫಸ್ಟ್ ವಿಶ್ ಮಾಡಿದ್ದು. ಫಸ್ಟ್ ಅಕ್ಕನೇ ವಿಶ್ ಮಾಡಿದ್ದು. ಯಾವಾಗೂ ಚಿಚ್ಚ ವಿಶ್ ಮಾಡ್ತಾ ಇತ್ತು. ಚಿಚ್ಚ ಮಲ್ಕೊಂಡ್ಬಿಟ್ಟಿದ್ದಾರೆ. ಬಿಟ್ಬಿಟ್ಟು ಹೋಗ್ಬಿಡೋ ನನ್ನ ತಂಗಿನ. ಅದಕ್ಕೆ ಎಲ್ಲರೂ ನೋಡಿ ಇಷ್ಟೊಂದು ಜನ ಕೈಯಲ್ಲಿ ಎಲ್ಲರಿಗೂ ಸೇರಿಸಿ ವಿಶ್ ಮಾಡ್ತಾ ಇದ್ದು. ಕೇಕ್ ಆರ್ಡರ್ ಮಾಡ್ತಾವಳೆ. ಸನಾ ನಿಮ್ಮ ಸುಂದರವಾದ ಮೂತಿನ ತೋರಿಸಿ ಟ್ರೈ ಮಾಡ್ತಾ ಇದೀವಿ. ಕೇಕ್ ಸಿಕ್ಕಿದ್ರೆ ನಾವು ಇವಾಗ ಕಟ್ ಮಾಡಿಸಿ ತಿನ್ನಿಸ್ಬಿಟ್ಟು ಆಗ್ಬಿಟ್ಟು ಹೋಗೋದು ಮನೆಗೆ. ಇವಾಗ ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಆಗಿದ್ದೀವಿ. ಇಬ್ರು ಎಲ್ಲೋ ಇವೆಲ್ಲರೂ ಇವಾಗ ಪ್ಲಾನ್ ಮಾಡಿ ಅಂತಾಕ್ಷರಿ ಆಡೋಣ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಪ್ರೆಸೆಂಟ್ ಬೀಗರು ನಮಗೆ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಪಾಸ್ಟ್ ಬೀಗರನ್ನ ಸೇರಿಸ್ಕೊಂಡು 2 ಟೀಮ್ ಮಾಡಿದ್ದೀವಿ. ಈ ಪಾರ್ಟಿಯಲ್ಲಿ ನನ್ನ ತಂಗಿ ಬರ್ಡೇ ಕೂಡ ಹಂಗೆ ಇನ್ವಾಲ್ವ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಸೊ ನಮ್ಮ ಟೀಮಲ್ಲಿ 5 ಮೆಂಬರ್ಸ್, ಇವ್ರ ಟೀಮಲ್ಲಿ 5 ಮೆಂಬರ್ಸ್. ಸರಿ, ಇವಾಗ ಸ್ಟಾರ್ಟ್ ಮಾಡೋಣ ಅಂತಾಕ್ಷರಿ. ಓಕೆನಾ? ಅಕ್ಷರ ಅಂತ ಗೊತ್ತಾಯ್ತು. ಆದ್ರೆ ಮಣ್ಣಿ ಸರಿ ಆಡು. ಸಾಕು, ನೀವೇ ಆಡ್ರಿ. ಯಾಕೆ ಅಲೆ ಕಾಳದಾಡ್ತಾ ಇದ್ದೀರಾ? ಕೇಳ್ರಿ ನೀವೆಲ್ಲ ಇವಾಗ ಸೆಲೆಬ್ರೇಷನ್. ಇಷ್ಟು ಆಗಿತ್ತು ರಿಸೆಪ್ಷನ್ ಮತ್ತು ನೈಟ್ ಅರ್ಶಿನ ಶಾಸ್ತ್ರ ಎಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಮುಹೂರ್ತ ಮತ್ತು ಇನ್ನು ಮನೆ ತುಂಬಿಸ್ಕೊಳೋ ಶಾಸ್ತ್ರ. ಸೊ ಅದೆಲ್ಲ ಇರುತ್ತೆ. ಆ ವ್ಲಾಗ್ ಎಲ್ಲ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್. ಬಾಯ್.